ಸಾಧ್ಯನೇ ಇಲ್ಲ ಮಣಿಕಂಠ. ನೀನ್ ಹೇಳಿದ್ದೀನಿ ನೆನಪಿದೆಯಾ? ಅಷ್ಟ ಗುಣಗಳುಳ್ಳ ಹುಡುಗಿನ ಬಲಿಗೋಸ್ಕರ ಹುಡುಕ್ತಾ ಇರ್ಬೇಕಾದ್ರೆ ಆ ಊರಲ್ಲಿ ನಮ್ ಕಣ್ಣಿಗೆ ಕಂಡಿದ್ದು ಈಗ ಬಂದು ಹೋದ ಹುಡುಗಿ ತಾನೆ? ಹೌದು, ಸಂಶಯನೇ ಇಲ್ಲ, ಈ ಹುಡುಗಿನ ಹುಡುಗಿ. ಏನು ಮಾತಾಡ್ತಾ ಇದೀಯ? ನೀನೇ ಹೇಳಿದೆ ಮೇಲಿಂದ ಬಿದ್ದು ಸತ್ತು ಹೋದ್ಲು ಅಂತ ಹೇಳಿ. ಆಗ ತಾನೇ ನಾನು ಸುಂದ್ರಿನ ಬಲಿಪೀಠಕ್ಕೆ ಕರ್ಕೊಂಡು ಬಂದ್ಬಿಟ್ಟಿದ್ದು. ಈಗ ನೋಡಿದ್ರೆ ಅವಳು ಬದುಕೇ ಇದ್ದಾಳೆ. ಅವಳು ಸತ್ತಿದ್ರೆ ನಮ್ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದ್ಲು, ನಮ್ ಕೆಲ್ಸಕ್ಕೆ ಹೇಗೆ ಅಡಚಣೆ ಉಂಟು ಮಾಡ್ತಾ ಇದ್ಲು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಇದ್ರಲ್ಲಿ ನಿನ್ ಕೈವಾಡ ಇಲ್ಲ ತಾನೆ? ನಿನ್ನ ಗುರುಗಳಿಗೆ ಶ್ರೀಚಕ್ರ ದಕ್ಬಿಡುತ್ತಲ್ಲ ಅಂತ ಗುರುದ್ರೋಹ ಮಾಡ್ತಾ ಇಲ್ವಲ್ಲ? ಅವ್ರು ಬೇಕು ಅಂದ್ಲಿ ನನ್ನ ತಲೆನ ತೆಗೆದು ಅವ್ರ ಪಾದಕ್ಕೆ ಅರ್ಪಿಸ್ತೀನಿ. ಅವ್ರ ಸಿದ್ಧಿ ಸಾಧನೆಗೆ, ಅವ್ರ ಶಕ್ತಿ ಸಂಪಾದನೆಗೋಸ್ಕರನೇ ನನ್ನ ಜೀವನ ಮುಡುಪಾಗಿಟ್ಟಿದ್ದೀನಿ. ಗುರುದ್ರೋಹದ ಮಾತೇ ಇಲ್ಲ. ನೀವು ಈ ರೀತಿ ಪ್ರಶ್ನೆಗಳನ್ನೆಲ್ಲ ಕೇಳಿ ನಮ್ಮನ್ನೇ ದಿಕ್ತಪ್ಪಿಸ್ತಾ ಇದ್ದೀರೇನೋ ಅಂತ ನಿಮ್ಮ ಮೇಲೆ ಅನುಮಾನ. ಇಟ್ಟು ಬಾಣ ತಿರುಗಿಸೋದು ಕೂಡ ಜಾರ್ಕೊಳ್ಳೋ ಜಾಣತನ. ನೀವಿಬ್ರು ಈಗ ಒಬ್ರ ಮೇಲೆ ಒಬ್ರು ಅನುಮಾನ ಪಡೋದನ್ನ ನಿಲ್ಲಿಸಿ. ಮಣಿಕಂಠ, ನೀನು ಕಣ್ಣಾರೆ ನೋಡಿದ್ಯಾ ಆ ಹುಡುಗಿ ಸತ್ತಿದ್ದನ್ನ? ಹೌದು, ಆವತ್ತು ಸತ್ತದ್ದು ಅವಳೆ. ನನ್ನ ಕಣ್ ಮುಂದೆನೆ ಚಟಾಕಟ್ ಎತ್ಕೊಂಡೋದ್ರು, ಸಂಶಯನೇ ಇಲ್ಲ. ಆಗಿದ್ಮೇಲೆ ಸತ್ತಿದ್ದವಳು ಎದ್ದು ಬರೋದಕ್ಕೆ ಹೇಗೆ ಸಾಧ್ಯ? ಇನ್ನು ನಿಮಗೆ ಉಳಿಗಾಲ ಇಲ್ಲ ಬಿಡಿ. ನಿಮ್ಮನ್ನ ಮಟ್ಟ ಹಾಕಕ್ಕಂತಲೇ ಬಂದಿದ್ದಾಳೆ ಅವಳು. ನೋಡ್ತೀರಿ, ಒಬ್ಬೊಬ್ಬರನ್ನ ಎಡೆ ಮುರಿ ಕಟ್ಟಿ ಎಳ್ಕೊಂಡು ಹೋಗ್ತಾಳೆ. ನಿಮಗೆ ತಕ್ಕ ಶಾಸ್ತಿ ಮಾಡ್ತಾಳೆ. ಹೀಗೂ ಆಗಿರ್ಬೋದಲ್ಲ. ಇವಳು ಬರೋದಕ್ಕೆ ಮುಂಚೆನೆ ಆ ಮಾಧವರಾವ್ ಬಂದು ಅವಳು ಬರ್ತಾಳೆ, ಬಂದಿದ್ದಾಳೆ, ಬಂದೇ ಬರ್ತಾಳೆ ಅಂತ ಒದರಿದ್ದು ಯಾಕೆ ಅಂತ ಈಗ ಅರ್ಥ ಆಗ್ತಿದೆ ನನಗೆ. ನಮ್ಮ ಮೇಲಿನ ಕೋಪಕ್ಕೆ ಆ ಜಾಜಿನ ಆ ಊರಿಂದ ಈ ಊರಿಗೆ ಕರ್ಕೊಂಡು ಬಂದು ನಮ್ಮ ಮೇಲೆ ಛೂ ಬಿಟ್ಟಿದ್ದು ಇವನೇನಾ ಅಂತ. ಇರಬಹುದು. ಅಲ್ಲೂ ಕೂಡ ಈ ಹುಡುಗಿನ ಬಲಿ ಕೂಡ ಕರ್ಕೊಂಬರಕ್ಕೆ ವಿರೋಧಿಸ್ತಿದ್ದ. ಈ ಹುಡುಗಿ ಬೇಡ, ಬಲಿ ಕೊಡೋಕೆ ಬೇರೆ ಹುಡುಗಿನ ಕರ್ಸೋಣ ಅಂತಿದ್ದ. ವಿವೇಕಿ, ಅದನ್ನ ಬಿಡು. ನಾನ್ ಕಣ್ಣಾರೆ ನೋಡ್ದೆ ಅವಳು ಸತ್ಯ ಹೋದ್ಲು ಅಂತ ಹೇಳಿದ್ಯಲ್ಲ. ಆ ಹೆಣನ್ ಕರ್ಕೊಂಡ್ ಬರೋದಿರ್ಲಿ, ಅದನ್ನ ಬದುಕಿದ್ಯಾರು ಹೇಗೆ ಅನ್ನೋದನ್ನ ಯೋಚನೆ ಮಾಡಿ. ಈಗ ಮಣಿಕಂಠ, ಮಾಧವರಾವನ್ನ ಎಲ್ಲಿದ್ರು ಈಗಲೇ ಇಲ್ಲಿ ಕರೆಸು. ನನ್ನದೇ ಆದ ರೀತಿಯಲ್ಲಿ ನಾನು ಅವನನ್ನ ವಿಚಾರಿಸ್ತೀನಿ. ಅಲ್ಲಿ ಏನು ನಡೀತು ಅಂತ ಎಲ್ಲ ನನಗೆ ಕಾಣಿಸ್ತು. ಕಡ್ಕೆ, ಇದೆಲ್ಲ ನಮ್ಮ ದೇವಸ್ಥಾನದ್ದು. ಉತ್ಸವದ ಸಮಯದಲ್ಲಿ ಅಮ್ಮನವರಿಗೆ ಅಲಂಕಾರ ಮಾಡೋದಕ್ಕೋಸ್ಕರ ಉಗ್ರಾಣದಲ್ಲಿಟ್ಟಿದ್ದು. ಇದು ಇಲ್ಲಿಗೆ ಹೇಗೆ ಬಂತು? ಈ ಹುಡುಗಿ ಹೇಗೆ ಸಿಕ್ತು?